ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಷ್ಟಪಟ್ಟು ಓದಿ ಈಗಷ್ಟೇ ಒಂದು ಒಳ್ಳೆ ಕೆಲಸಕ್ಕೆ ಸೇರಿದ್ದೀರಾ, ತಿಂಗಳಿಗೆ ಕೈ ತುಂಬ ಸಂಬಳ ಬರ್ತಾ ಇದೆ, ಅದೇ ಖುಷಿಲಿ ಒಂದು ಹೊಸ ಬೈಕ್ ತೊಗೊಳ್ಳೋಣ ಅಂತ ಶೋರೂಮ್ಗೆ ಹೋಗ್ತೀರಾ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದಾರೆ, ಗಾಡಿ ಸೆಲೆಕ್ಟ್ ಆಗಿದೆ, ಏನೇನೋ ಕೀ ಇಸ್ಕೋಬೇಕು ಅನ್ನೋ ಸಂಭ್ರಮದಲ್ಲಿರೋ ಟೈಮ್ನಲ್ಲಿ ಫಿನಾನ್ಸ್ನವರು ಬಂದು ಎಲ್ಲರ ಮುಂದೆ ಸಾರಿ ಸರ್, ನಿಮ್ಮ ಲೋನ್ ಅಪ್ಲಿಕೇಶನ್ ಲಾಸ್ಟ್ ಮೂಮೆಂಟಲ್ಲಿ ರಿಜೆಕ್ಟ್ ಆಗ್ಬಿಡ್ತು ಸರ್, ಆಗುತ್ತಂತ ಹೇಳಿದ್ರು, ಆಮೇಲೆ ಈಗ ಯಾಕೋ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಡ್ತಾರೆ ಅಂತ ಇಟ್ಕೊಳ್ಳಿ. ಆ ಕ್ಷಣದಲ್ಲಿ ಆಗೋ ಮುಜುಗರ, ಅಪಮಾನ ಹೆಂಗಿರುತ್ತೆ? ಅಥವಾ ಆಸ್ಪತ್ರೆಯಲ್ಲಿ ಯಾವುದೋ ಎಮರ್ಜೆನ್ಸಿ ಇದೆ, ಬಿಲ್ ಕಟ್ಟಬೇಕು ಅಂತ ನೋಡ್ತಿರ್ತೀರಿ, ನಿಮ್ಮ ಅಕೌಂಟಲ್ಲಿ ಅಷ್ಟು ಕ್ಯಾಶ್ ಇರಲ್ಲ, ಹೋಗ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ಕಟ್ಟೋಣ ಅಂದರೆ ಸಿಬಿಲ್ ಸ್ಕೋರ್ ಇಲ್ಲ ಅಂತ ನಿಮಗೆ ಕ್ರೆಡಿಟ್ ಕಾರ್ಡೇ ಸಿಕ್ಕಿಲ್ಲ ಯಾವತ್ತೂ ಕೂಡ. ಆ ಸಿಚುವೇಶನ್ ಹೇಗಿರುತ್ತೆ? ಇದೆಲ್ಲದಕ್ಕೂ ಬ್ಯಾಂಕ್ಗಳು ಮತ್ತು ಫಿನಾನ್ಸ್ ಕಂಪನಿಗಳು ಕೂಡ ಒಂದೇ ಒಂದು ಕಾರಣ, ನಿಮ್ಮ ಸಿಬಿಲ್ ಸ್ಕೋರ್ ಅಥವಾ ಮೇನ್ ಕಾರಣ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಪ್ರತಿದಿನ ಇಂಥ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ಇರುತ್ತೆ, ದುಡ್ಡು ಸಂಪಾದಿಸ್ತಿರ್ತಾರೆ, ಆದರೆ ಬ್ಯಾಂಕ್ಗಳ ದೃಷ್ಟಿಯಲ್ಲಿ ಇವರು ರಿಜೆಕ್ಟೆಡ್ ಪೀಸ್ಗಳು. ಆದರೆ ಇವತ್ತು ನಿಮ್ಮನ್ನ ರಿಜೆಕ್ಟ್ ಮಾಡಿದವರ ಮುಂದೆನೇ ತಲೆ ಎತ್ತಿ ನಿಲ್ಲೋಕೆ ನಿಮ್ಮದೇ ಆದ ಒಂದು ಪವರ್ಫುಲ್ ಅಸ್ತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಈ ರಿಪೋರ್ಟ್ನಲ್ಲಿ. ಸಿಬಿಲ್ ಸ್ಕೋರ್ ಬ್ಯಾಂಕ್ಗಳ ಚಕ್ರವ್ಯೂಹ. ಈ ಬ್ಯಾಂಕಿಂಗ್ ಸಿಸ್ಟಮ್ ಎಂತ ವಿಪರ್ಯಾಸ ಅಂದ್ರೆ, ನಿಮಗೆ ಲೋನ್ ಬೇಕು ಅಂದ್ರೆ ಸಿಬಿಲ್ ಸ್ಕೋರ್ ಇರಬೇಕು, ಆದ್ರೆ ಆ ಸಿಬಿಲ್ ಸ್ಕೋರ್ ಶುರು ಆಗಬೇಕು ಅಂದ್ರೆ ಮೊದಲು ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಇರಬೇಕು. ಇದೊಂಥರ ಕೆಲಸ ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾತ್ರ ಅಂತ ಹೇಳ್ತಾರಲ್ಲ, ಆ ತರ ಕೆಲಸ ಕೊಟ್ರೆ ಅಲ್ವಾ ಎಕ್ಸ್ಪೀರಿಯನ್ಸ್ ಬರೋದು ಅನ್ನೋ ತರ. ಹೊಸದಾಗಿ ಕೆಲಸಕ್ಕೆ ಸೇರಿದವರಿಗೆ, ಫ್ರೆಷರ್ಸ್ಗೆ ಇದೊಂದು ಬಿಡಿಸಲಾಗದ ಒಗಟಾಗಿ ಕಾಡ್ತಾ ಇದೆ. ಇದನ್ನು ನಾವಿಲ್ಲಿ ಸಿಬಿಲ್ ಟ್ರ್ಯಾಪ್ ಅಥವಾ ಸಿಬಿಲ್ ಚಕ್ರ ವ್ಯೂಹ ಅಂತ ಕರೆಯೋದು. ನಿಮಗೆ ಗೊತ್ತಿರಲಿ, RBI ರೂಲ್ಸ್ ಪ್ರಕಾರ ಯಾವುದೇ ಮಿನಿಮಮ್ ಸಿಬಿಲ್ ಸ್ಕೋರ್ ಇರಲೇಬೇಕು ಅಂತ ಎಲ್ಲೂ ರೂಲ್ ಬುಕ್ಕಲ್ಲಿ ಬರ್ದಿಲ್ಲ. ಯಾವುದೇ ಕ್ರೆಡಿಟ್ ಹಿಸ್ಟ್ರಿ, ಸಾಲ ತಗೊಂಡು ವಾಪಸ್ ಕಟ್ಟಿರೋ ಹಿಸ್ಟ್ರಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹೊಸಬರ ಲೋನನ್ನು ರಿಜೆಕ್ಟ್ ಮಾಡಬಾರ್ದು ಅಂತ ಖುದ್ದು ಸರ್ಕಾರವೇ ಸಂಸತ್ನಲ್ಲಿ 2025 ಆಗಸ್ಟ್ನಲ್ಲಿ ಹೇಳಿದೆ. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇದೆ. ಬ್ಯಾಂಕ್ಗಳು ತಮ್ಮದೇ ಆದ ಇಂಟರ್ನಲ್ ರೂಲ್ಸ್ ಮಾಡ್ಕೊಂಡಿರ್ತಾರೆ ಅಥವಾ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಸೆಟ್ ಮಾಡ್ಕೊಂಡಿರ್ತಾರೆ. ಒಂದು ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಅಥವಾ ಪರ್ಸನಲ್ ಲೋನ್ ಬೇಕು ಅಂದರೆ ಕನಿಷ್ಠ 700ರಿಂದ 750 ಸಿಬಿಲ್ ಸ್ಕೋರ್ ಇರಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಯುವ ಜನತೆ ಲೋನ್ಗೆ ಅಪ್ಲೈ ಮಾಡಿದಾಗ ಅವರ ಸ್ಕೋರ್ 0 ಇದೆ, ಕ್ರೆಡಿಟ್ ಹಿಸ್ಟ್ರಿನೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಲೋನ್ ಯಾವತ್ತೂ ತಗೊಂಡೇ ಇಲ್ವಾ, ಕ್ರೆಡಿಟ್ ಹಿಸ್ಟ್ರಿ ಇಲ್ವಲ್ರಿ, ನಿಮ್ಗೆ ಹೆಂಗ್ರಿ ಕೊಡೋದು ಅಂತ ಹೇಳಿ ಅಪ್ಲಿಕೇಶನ್ಗಳನ್ನು ಬಿಸಾಕಿರ್ತಾರೆ. ಇನ್ನು ಕೆಲವೊಮ್ಮೆ ಆದಾಯ ಕಮ್ಮಿ ಇದೆ ಅಂತ, ಕೆಲಸದಲ್ಲಿ ಸ್ಟೆಬಿಲಿಟಿ ಇಲ್ಲ, ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿಲ್ಲ ಅಂತ, ಅಥವಾ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳಿ ಕಾರಣಗಳನ್ನು ಕೊಡ್ತಾರೆ. ಇದೇ ಕಾರಣಕ್ಕೆ ನಮ್ಮ ಯುವ ಜನತೆ ಒಂದು ದೊಡ್ಡ ಡೆಡ್ ಎಂಡ್ನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಒಂದು ಕಡೆ ಕ್ರೆಡಿಟ್ ಹಿಸ್ಟ್ರಿ ಇಲ್ಲ ಅಂತ ಬ್ಯಾಂಕ್ ಕಾರ್ಡ್ ಕೊಡಲ್ಲ, ಕಾರ್ಡ್ ಇಲ್ಲದೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದೊಂಥರ ನೆವರ್ ಎಂಡಿಂಗ್ ಲೂಪ್ ಆಗಿದೆ ತುಂಬ ಜನಕ್ಕೆ. ಸರಿ, ಹೇಗೋ ಕಷ್ಟಪಟ್ಟು ಬ್ಯಾಂಕ್ಗೆ 10 ಬಾರಿ ಅಲ್ದು ಒಂದು ನಾರ್ಮಲ್ ಕ್ರೆಡಿಟ್ ಕಾರ್ಡ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಆಮೇಲೆ ಅಸಲಿ ಆಟ ಶುರುವಾಗುತ್ತೆ. ಈ ಫ್ರೀ ಅಂತ ಕೊಡೋ ಕಾರ್ಡ್ಗಳು ನಿಮ್ಮ ಜೇಬಿಗೆ ಹೆಂಗೆ ಕತ್ತರಿ ಹಾಕ್ತವೆ ಅಂತ ನೋಡೋಕ್ಕೆ ತುಂಬ ಫ್ಯಾನ್ಸಿಯಾಗಿ ಕಾಣಿಸ್ತವೆ, ಆದರೆ ಇದರ ಒಳಗಡೆ ಸಾಕಷ್ಟು ಹಿಡನ್ ಚಾರ್ಜಸ್ ಇದ್ದಾವೆ. ನೀವೇನಾದರೂ ಟೈಮಿಗೆ ಕರೆಕ್ಟಾಗಿ ಪೂರ್ತಿ ಬಿಲ್ ಕಟ್ಟಿಲ್ಲ ಅಂದರೆ, ಅಥವಾ ಬರೀ ಮಿನಿಮಮ್ ಡ್ಯೂ ಮಾತ್ರ ಕಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ? ಬ್ಯಾಂಕ್ಗಳು ನಿಮ್ಮ ಉಳಿದ ಮೊತ್ತದ ಮೇಲೆ ಪ್ರತಿ ತಿಂಗಳು 3.6%ನಿಂದ 3.75%ವರೆಗೂ ಬಡ್ಡಿ ಹಾಕ್ತವೆ. ಒಂದು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಬಡ್ಡಿ ರೇಟ್ ಬರೋಬ್ಬರಿ 52%ನಿಂದ 55%ವರೆಗೂ ಹೋಗುತ್ತೆ. ಇದು ಕೇವಲ ಬಡ್ಡಿ ಕಥೆ ಮಾತ್ರ. ಇದ್ರ ಜೊತೆಗೆ ಇರೋ ಫೈನ್ ಲಿಸ್ಟ್ ಇನ್ನೂ ದೊಡ್ಡದಿದೆ. ಜಾಯ್ನಿಂಗ್ ಫೀಸ್, ಆ್ಯನ್ಯುವಲ್ ಮೇಂಟೆನೆನ್ಸ್ ಫೀಸ್, ಲೇಟ್ ಪೇಮೆಂಟ್ ಫೀಸ್ ಮತ್ತು ಓವರ್ ಲಿಮಿಟ್ ಫೀಸ್ ಅಂತ ದುಡ್ಡನ್ನು ಕೀಳಲಾಗುತ್ತೆ. ಇನ್ನೇನಾದರೂ ಎಮರ್ಜೆನ್ಸಿ ಅಂತ ಹೇಳಿ ಕ್ಯಾಶ್ ವಿಡ್ರಾ ಮಾಡಿದ್ರೆ ATMನಲ್ಲಿ ಮುಗಿದೇ ಹೋಯಿತು. ನೀವು ಡ್ರಾ ಮಾಡಿದ ಮರುಕ್ಷಣದಿಂದಲೇ ಭಾರಿ ಬಡ್ಡಿ ಮೀಟರ್ ಓಡೋಕೆ ಶುರುವಾಗುತ್ತೆ. ಒಂದು ಸಣ್ಣ ತಪ್ಪು ಮಾಡಿದ್ರೂ ಸಾಕು, ಬಹುದೊಡ್ಡ ಸಾಲದ ಸುಳಿಗೆ ಸಿಕ್ಕಾಕೊಳ್ಬೇಕಾಗತ್ತೆ. ನೀವು ಕಟ್ಟೋ ದುಡ್ಡೆಲ್ಲ ಬರೀ ಬಡ್ಡಿಗೆ ಹೋಗ್ತಾ ಇರುತ್ತೆ, ಅಸಲು ಹಾಗೆ ಉಳಿದಿರುತ್ತೆ. ಇದರಿಂದ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಆಗೋ ಬದಲು ಸಿಬಿಲ್ ಸ್ಕೋರ್ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಹಾಗಿದ್ರೆ ಯಾರೂ ರಿಜೆಕ್ಟ್ ಮಾಡದ ಹಾಗೆ ಸಿಬಿಲ್ ಸ್ಕೋರ್ ಅನ್ನ 0ದಿಂದ ಬಿಲ್ಡ್ ಮಾಡೋದು ಹೇಗೆ? ದುಡ್ಡು ಹೋಗೋ ಕಾರ್ಡ್ ಬದಲಿಗೆ ನಾವು ಯೂಸ್ ಮಾಡೋ ಕಾರ್ಡ್ ನಮಗೆ ದುಡ್ಡು ವಾಪಸ್ ಕೊಡೋ ರೀತಿ ಇದ್ರೆ ಹೇಗಿರುತ್ತೆ? ಆ ರೀತಿ ನಿಮಗೆ ಆಪ್ಷನ್ ಕೊಡುತ್ತೆ ನಮ್ಮ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಅವರ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್, FDCC ಫಿಕ್ಸೆಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್. ಸ್ಟೇಬಲ್ ಮನಿ ಮತ್ತು RBI ನಿಂದ ಅಪ್ರೂವ್ ಆಗಿರೋ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸೇರ್ಕೊಂಡು ಈ ರೂಪೇ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡ್ಬಂದಿರೋದು. ಇದರ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಇದೆ. ನೀವು ಬ್ಯಾಂಕ್ನಲ್ಲಿ ಒಂದು FD ಫಿಕ್ಸೆಡ್ ಡೆಪಾಸಿಟ್ ಅನ್ನ ಇಡ್ತೀರಾ, ಆ FD ಆಧಾರದ ಮೇಲೆ ಗ್ಯಾರಂಟಿಯಾಗಿ ಕ್ರೆಡಿಟ್ ಕಾರ್ಡ್ ಇನ್ಸ್ಟೆಂಟ್ ಆಗಿ ಸಿಕ್ಬಿಡುತ್ತೆ. ನಿಮ್ಮ ದುಡ್ಡು ಬ್ಯಾಂಕ್ ನಲ್ಲಿರುತ್ತೆ, ಪ್ರಿಡಿಕ್ಟಬಲ್ ಇನ್ಕಮ್ ಅನ್ನ ಜನರೇಟ್ ಮಾಡ್ತಿರುತ್ತೆ, ಇಂಟ್ರೆಸ್ಟ್ ಅದಕ್ಕೆ ಬರ್ತಾ ಇರುತ್ತೆ, ಗ್ರೋ ಆಗ್ತಿರುತ್ತೆ, ಆ ದುಡ್ಡು ಅದ್ರ ಪಾಡಿಗೋದು ಬ್ಯಾಂಕ್ FD ಜೊತೆಗೆ ನಿಮ್ಮ ಕೈಯಲ್ಲಿ ಖರ್ಚು ಮಾಡೋಕೆ ಒಂದು ಕ್ರೆಡಿಟ್ ಕಾರ್ಡ್ ಕೂಡ ಇರುತ್ತೆ. ನೀವು ಮಿನಿಮಮ್ ಬರೀ 1,000 ರೂಪಾಯಿ FD ಇಟ್ಟರು ಕೂಡ ಈ ಕಾರ್ಡ್ನ ಈಸಿಯಾಗಿ ತಗೋಬಹುದು. ಆ FD ಗ್ರೋ ಆಗ್ತಿರುತ್ತೆ. ನೀವು 10,000, 50,000, 1 ಲಕ್ಷ ಎಷ್ಟಾದರೂ ಇಡ್ಬೋದು. 8.1% ವರೆಗೂ ಭರ್ಜರಿ ಇಂಟ್ರೆಸ್ಟ್ ಇವಾಗ ಸಿಗ್ತಾ ಇದೆ. ಆ FD ಮೊತ್ತದ 90% ನಿಮಗೆ ಕ್ರೆಡಿಟ್ ಲಿಮಿಟ್ ಆಗಿ ನಿಮಗೆ ಯೂಸ್ ಮಾಡ್ತಾ ಹೋಗೋಕ್ಕೂ ಕೂಡ ಸಿಗುತ್ತೆ. ಇಮ್ಯಾಜಿನ್ ಮಾಡಿ, ನೀವು 1 ಲಕ್ಷ ರೂಪಾಯಿ ಇಡ್ತೀರಿ ಅಂತ ಇಟ್ಕೊಳ್ಳಿ,
ಅದಕ್ಕೆ ವರ್ಷಕ್ಕೆ 8.1% ಬಡ್ಡಿ ಬರ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಗ್ರೋ ಆಗ್ತಿರುತ್ತೆ. ನಿಮಗೆ ಇನ್ಸ್ಟೆಂಟಾಗಿ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ, ಅದನ್ನು ನೀವು ಸ್ವೈಪ್ ಮಾಡ್ಬೋದು. ನೀವು 90% ತನಕ, ಅಂದರೆ FD ಎಷ್ಟು ಇಟ್ಟಿರ್ತೀರೋ ಅದ್ರ 90% ತನಕ ಕಾರ್ಡಲ್ಲೇ ಸ್ವೈಪ್ ಮಾಡ್ಕೊಂಡು ನೀವು ಖರ್ಚು ಕೂಡ ಮಾಡ್ಕೊತಾ ಹೋಗ್ಬೋದು. ತಿಂಗಳು ಬಿಲ್ ಕಟ್ಕೊಂಡು ಹೋದರೆ ಆಯಿತು. ಇನ್ನೂ ಜಾಸ್ತಿ ಲಿಮಿಟ್ ಬೇಕು ಅಂದರೆ ನೀವು FD ಅಮೌಂಟ್ ಜಾಸ್ತಿ ಮಾಡಿ FD ಇಟ್ಟು ಅಗೇನ್ ಅದು ಗ್ರೋ ಆಗ್ತಿರುತ್ತೆ, ಬಡ್ಡಿ ಬರ್ತಿರುತ್ತೆ, ನೀವು ಆಟೋಮೆಟಿಕಲಿ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿ ಆಗುತ್ತೆ. ಆ ಫ್ಲೆಕ್ಸಿಬಿಲಿಟಿ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಇಲ್ಲಿ ಬೇಕಾಬಿಟ್ಟು ನೀವು ಖರ್ಚು ಮಾಡೋಕ್ಕಾಗಲ್ಲ. ನೀವು ಜಾಸ್ತಿ ಉಳಿಸಿ ಜಾಸ್ತಿ FD ಇಟ್ಟು ಅದನ್ನು ಬೆಳೆಸಿದ್ರೆ ಮಾತ್ರ ನಿಮಗೆ ಲಿಮಿಟ್ ಕೂಡ ಜಾಸ್ತಿಯಾಗಿ ಹೆಚ್ಚು ಸ್ವೈಪ್ ಮಾಡೋ, ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋ ಫ್ರೀಡಮ್ ಕೂಡ ಬರ್ತಾ ಹೋಗುತ್ತೆ. ಇದೊಂಥರ ನಿಮ್ಮನ್ನು ರೆಸ್ಪಾನ್ಸಿಬಲ್ ಆಗಿನೇ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋಕ್ಕೆ ಫೋರ್ಸ್ ಮಾಡುತ್ತೆ ಈ ಕಾರ್ಡ್ ನಿಮಗೆ. ಜೊತೆಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ, ಯಾವುದೇ ಆ್ಯನ್ಯುವಲ್ ಫೀಸ್ ಇಲ್ಲ. ಈ ಕಾರ್ಡ್ ತಗೊಳ್ಳೋಕೆ ಯಾವುದೇ ಸ್ಯಾಲ್ರಿ ಸ್ಲಿಪ್ ಬೇಡ, ಇನ್ಕಮ್ ಪ್ರೂಫ್ ಬೇಡ, ಅಥವಾ ಹಳೆ ಸಿಬಿಲ್ ಸ್ಕೋರ್ ಕೂಡ ಬೇಕಾಗಿಲ್ಲ. 18 ಇಯರ್ಸ್ ದಾಟಿದರೆ ಸಾಕು, ಈಸಿಯಾಗಿ ಇನ್ಸ್ಟೆಂಟಾಗಿ ಸಿಗುತ್ತೆ. ಜೊತೆಗೆ ಇದು RBI ರೆಗ್ಯುಲೇಟೆಡ್ ಬ್ಯಾಂಕ್, RBIನ ಸಬ್ಸಿಡರಿ ಆಗಿರೋ DICGC ಇನ್ಶೂರೆನ್ಸ್ ಕೂಡ ಇದರಲ್ಲಿ ಅಪ್ಲೈ ಆಗುತ್ತೆ. ನಿಮ್ಮ 5 ಲಕ್ಷದವರೆಗಿನ ಡೆಪಾಸಿಟ್ಗೆ ಸರ್ಕಾರವೇ ಗ್ಯಾರಂಟಿ ಕೊಡುತ್ತೆ. ಜೊತೆಗೆ ಸಿಬಿಲ್ ಸ್ಕೋರ್ ಬಿಲ್ಡ್ ಆಗ್ತಾ ಹೋಗ್ತಿರುತ್ತೆ. ಇದು ರಿಯಲ್ ಕ್ರೆಡಿಟ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಕಾರ್ಡ್ ಬಳಸಿ ಪ್ರತಿ ತಿಂಗಳು ಕರೆಕ್ಟಾಗಿ ಬಿಲ್ ಕಟ್ತಾ ಬಂದರೆ ಸಾಕು, ಬ್ಯಾಂಕುಗಳು ನಿಮ್ಮ ಟೈಮ್ಲಿ ಪೇಮೆಂಟ್ ರೆಕಾರ್ಡನ್ನು ಕ್ರೆಡಿಟ್ ಬ್ಯೂರೋಗಳಿಗೆ ರಿಪೋರ್ಟ್ ಮಾಡೋಕೆ ಶುರು ಮಾಡ್ತಾರೆ. ಬರೀ 3 ರಿಂದ 6 ತಿಂಗಳಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ 750+ ದಾಟಿ ಮುಂದಕ್ಕೆ ಹೋಗೋಕೆ ಅವಕಾಶ ಆಗುತ್ತೆ. ಇದರಿಂದ ನಿಮ್ಮ ಪರ್ಸನಲ್ ಲೋನ್, ಕಾರ್ ಲೋನ್, ಬೈಕ್ ಲೋನ್, ಹೋಮ್ ಲೋನ್, ಯಾವುದೇ ರೀತಿ ಲೋನ್ಗೂ ಕೂಡ ಕ್ರೆಡಿಟ್ ಸ್ಕೋರ್ನ ವಿಚಾರದಲ್ಲಿ ನಿಮಗೆ ಕ್ಲೀನ್ ರೆಕಾರ್ಡ್ ಸಿಗುತ್ತೆ, ಸ್ಟ್ರಾಂಗ್ ಹಿಸ್ಟ್ರಿ ಸಿಗುತ್ತೆ. ನೆಕ್ಸ್ಟ್, ಈ ಕಾರ್ಡ್ನಿಂದ ನಿಮಗೆ ಸಿಗೋ ಈ ಥರ ಬೆನಿಫಿಟ್ಸ್ ಕೂಡ ತುಂಬ ಉದ್ದಪಟ್ಟಿ ಇದೆ. FD ಮೇಲೆ ಕಂಟಿನ್ಯೂಸ್ಲಿ ಬಡ್ಡಿ ಬರ್ತಾ ಇರುತ್ತೆ ಹೇಳಿದ್ವಲ್ಲ, ಅದು ಬೇರೆ. ಅದು ಜೊತೆಗೆ ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ ನೇರವಾಗಿ UPIಗೆ ಲಿಂಕ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡನ್ನು ನೀವು ಸ್ಕ್ಯಾನ್ ಆ್ಯಂಡ್ ಪೇಗೂ ಕೂಡ ಯೂಸ್ ಮಾಡ್ಬೋದು. ಹೀಗೆ ನೀವು ಮಾಡೋ ಪ್ರತಿಯೊಂದು ಪೇಮೆಂಟ್ಸ್ ಮೇಲೂ ನಿಮಗೆ 0.5% ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಒಂದು ಬಿಲ್ಲಿಂಗ್ ಸೈಕಲ್ನಲ್ಲಿ ನೀವು ಬರೋಬ್ಬರಿ 3,000 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಪಡ್ಕೋಬಹುದು. ಈ ಕಾರ್ಡನ್ನು ತಗೊಳ್ಳೋದು ಹೇಗೆ? ಪ್ರಾಸೆಸ್ ತುಂಬಾ ಸಿಂಪಲ್ ಆಗಿದೆ. ಮೊದಲು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿಯ ಲಿಂಕ್ ಅನ್ನು ನೀವು ಓಪನ್ ಮಾಡಿ ಫ್ರೀ ಆಗಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆಪ್ ಓಪನ್ ಮಾಡಿ ಸೂರ್ಯೋದಯ ಬ್ಯಾಂಕ್ ನಲ್ಲಿ ಒಂದು FD ಅನ್ನು ಬುಕ್ ಮಾಡಿಕೊಂಡು ನಿಮ್ಮ ಆಪ್ ನಲ್ಲಿ ಪಾಸ್ಬುಕ್ ಸೆಕ್ಷನ್ ಗೆ ಹೋಗಿ ನೀವು ಅಲ್ಲಿ ಗೆಟ್ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಚಿಕ್ಕ ವಿಡಿಯೋ KYC ಆಪ್ಷನ್ ಸಿಗುತ್ತೆ. ಅದನ್ನ ಮುಗಿಸಿದ ತಕ್ಷಣ ನಿಮ್ಮ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ತಕ್ಷಣ ನೀವು UPIಗೆ ಲಿಂಕ್ ಮಾಡಿ ಪೇಮೆಂಟ್ ಮಾಡೋಕೆ ಶುರು ಮಾಡಬಹುದು. ಒಂದು ವಾರದಲ್ಲಿ, ಒಂದು 6-7 ದಿನಗಳಲ್ಲಿ ಫಿಸಿಕಲ್ ಕಾರ್ಡ್ ಅಂದ್ರೆ ಆಕ್ಚುಯಲ್ ಕಾರ್ಡ್ ನಿಮ್ಮ ಮನೆಗೆ, ಅಡ್ರೆಸ್ಗೆ ಅದು ಕೊರಿಯರ್ ಆಗುತ್ತೆ, ಪೋಸ್ಟಲ್ ಬರುತ್ತೆ. ಸೊ ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.